ಇವತ್ತು ನಾನು ಮಲೆನಾಡು ಸ್ಪೆಷಲ್ ಕಾಯಿ ಕಡುಬು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಹೂರಣ ಮಾಡಲಿಕ್ಕೆ ಒಂದು ಕಾಯಿ ತುರಿದು ತೊಗೊಂಡಿದ್ದೀನಿ. ಅದಕ್ಕೊಂದು 3 ಅಚ್ಚು ಬೆಲ್ಲ ಹಾಕಿ ಹೂರಣ ಮಾಡ್ಕೊಳ್ತೀನಿ. ಹೂರಣ ಮಾಡಲಿಕ್ಕಿಡುವಾಗ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಮುಚ್ಚಬೇಕು. ಹೂರಣ ರೆಡಿಯಾಗಿದೆ, ನೀರೆಲ್ಲ ಆರಿದೆ, ಚೆನ್ನಾಗಿ ಪಾಕನೂ ಬಂದಿದೆ. ಸಾಕು, ಇಷ್ಟಾದರೆ ಸ್ಟವ್ ಆಫ್ ಮಾಡೋಣ. ಕಾಯಿ ಕಡುಬು ಮಾಡಲಿಕ್ಕೆ ಅಕ್ಕಿಯನ್ನು 1-2 ಗಂಟೆ ಕಾಲ ನೆನೆಸಿಟ್ಬಿಟ್ಟು ರುಬ್ಬಿ ತೊಗೊಂಡಿದ್ದೀನಿ. ಈ ಹದದಲ್ಲಿ ಇರಬೇಕು ಹಿಟ್ಟು. ಹಿಟ್ಟಿನ ಜೊತೆಗೆ ನಾನು ಒಂದು ಅರ್ಧ ಸ್ಪೂನಷ್ಟು ಮೈದಾ ಹಿಟ್ಟನ್ನು ತೊಗೊಂಡು ಕದರಿ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆ ತೊಗೊಂಡು ಅದಕ್ಕೊಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ. ತುಪ್ಪ ಕರಗ್ತಿದ್ದಂಗೆ ಮೈದಾ ಹಿಟ್ಟು ಕದರಿ ಇಟ್ಟಿದ್ನಲ್ಲ ಅದನ್ನು ಹಾಕ್ಕೊಳ್ತೀನಿ. ಈಗ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತೀನಿ. ಇದನ್ನು ಕೈ ಬಿಡದೆ ಮಗ್ಚಬೇಕು. ಇಷ್ಟು ಕಾಯಿ ಕಡುಬು ರೆಡಿಯಾಗಿದೆ. ಇದನ್ನು ಒಂದು 5 ನಿಮಿಷ ಕಾಲ ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸಬೇಕು. ಆವಾಗ ಕಾಯಿ ಕಡುಬು ತಿನ್ನಲಿಕ್ಕೆ ರೆಡಿಯಾಗುತ್ತೆ. 5 ನಿಮಿಷ ಆಯಿತು, ಬೆಂದಿದೆ ನೋಡೋಣ. ಚೆನ್ನಾಗಿ ಬೆಂದಿದೆ ಎಲ್ಲದು. ಮಲೆನಾಡು ಸ್ಪೆಷಲ್ ಕಾಯಿ ಕಡುಬು ರೆಡಿಯಾಗಿದೆ. ನೀವು ಟ್ರೈ ಮಾಡಿ ನೋಡಿ.